ಹೊಟ್ಟೆ ಇದೆ ಅಲ್ವಾ, ಅದು ಮಧ್ಯಪ್ರದೇಶ್ ಅಂತ. ಮಧ್ಯಪ್ರದೇಶ್ ಚೆನ್ನಾಗಿದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಚೆನ್ನಾಗಿರುತ್ತೆ, ಮಧ್ಯಪ್ರದೇಶ್ ಚೆನ್ನಾಗಿದ್ರೆ ಡೆಲ್ಲಿ ಚೆನ್ನಾಗಿರುತ್ತೆ. ಸೊಂಟದ ಅಗಲ ಜಾಸ್ತಿ ಆದ್ರೆ ನಿಮ್ಮ ಆಯಸ್ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನ ನೀವು ಹೇಳ್ತಾ ಹೋಗ್ತೀರಾ ಹೇಗೆ? ಎರಡು ತರದ್ದು ಜನ ಇದ್ದಾರೆ. ಕೆಲವರು ಸಿಕ್ಸ್ ಪ್ಯಾಕ್ಸ್ ಅಂತಾನೆ ಓಡ್ತಾ ಇರ್ತಾರೆ. ಓಕೆ, ಕಾಸ್ಮೆಟಿಕ್ ಆಗಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ತುಂಬಾ ಲಾಂಗ್ ಟರ್ಮ್ ಸಿಕ್ಸ್ ಪ್ಯಾಕ್ಸ್ ಮಾಡೋದು ಹೆಲ್ದಿ ಅಲ್ಲ. ಯಾಕಂದ್ರೆ ತುಂಬಾ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಲೋ ಇರಬೇಕು. ಸಾಮಾನ್ಯ ಜನರಿಗೆ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಅಗತ್ಯ ಇಲ್ಲ. ಆದ್ರೆ ಹೊಟ್ಟೆ ತುಂಬಾ ಡೊಳ್ಳಾಗಿದ್ರೆ ರೀಸನ್ ಇದೆ. ಸುಮ್ನೆ ಗಾತ್ರ ಬರುತ್ತಾ? ತುಂಬಾ ದೊಡ್ಡ ಹೊಟ್ಟೆ ಆದ್ರೆ ಒಳಗಡೆ ಏನೋ ಬೇರೆ ಬೆಳೆದಿದೆ ಅಂತ ಅರ್ಥ. ಮೂಳೆ ಬೆಳೆದಿರತ್ತಾ, ಮಾಂಸ ಬೆಳೆದಿರುತ್ತಾ, ಏನಾದ್ರು ನೀರೆಲ್ಲ ತುಂಬಾ ಸೇರ್ಕೊಂಡಿದೆ? ಇಲ್ಲ. ಒಂದೇ ಒಂದು ಜಾಸ್ತಿ ಬೆಳೆದಿರುತ್ತೆ, ಕೊಬ್ಬು ಜಾಸ್ತಿ ಬೆಳೆದಿರುತ್ತೆ. ಇಟ್ಕೊಂಡ್ರೆ ಟೈರ್ ಬರುತ್ತಲ್ವಾ, ಅದೇ ಕೊಬ್ಬು ಅಂತ ಅನ್ಕೊಳ್ತೀವಿ. ಅದು ಹೊರಗಡೆ ಇರೋ ಕೊಬ್ಬು ಅದು ತೀರಾ ಕಮ್ಮಿ. ಒಳಗಿನ ಕೊಬ್ಬು ಇದೆ ಅಲ್ವಾ, ನಮ್ಮ ಆರ್ಗನ್ ಸುತ್ತ ಫ್ಯಾಟ್ ಪ್ಯಾಕಿಂಗ್ ಇರುತ್ತೆ, ವಿಸರಲ್ ಫ್ಯಾಟ್ ಅಂತ ಹೇಳ್ತಾರೆ. ನಮ್ಮ ಕರುಳು, ಹೌದು, ಇದ್ರ ಸುತ್ತ ಎಲ್ಲ ಫ್ಯಾಟ್ ಇರುತ್ತೆ. ಈ ಭಾಗ ಕೇಳ್ತಾರೆ ವಿಸರ. ತುಂಬಾ ತೆಳ್ಳಗಿದ್ದವರಿಗೆ ತುಂಬಾ ಲೋ ವಿಸರಲ್ ಫ್ಯಾಟ್ ಇರುತ್ತೆ, ಅವರಿಗೆ ಊಟ ಮಾಡಕ್ ಕಷ್ಟ ಆಗುತ್ತೆ, ಕೆಳಗಡೆ ಮಲ್ಕೊಂಡ್ರೆ ಮೆನ್ನು ಆಗುತ್ತೆ. ಅದೇ ತರನೇ ತೀರಾ ವಿಸರಲ್ ಫ್ಯಾಟ್ ಜಾಸ್ತಿ ಇದ್ರೆ ಸೊಂಟದ ಸುತ್ತಳತೆ ಜಾಸ್ತಿ ಆಗುತ್ತೆ, ಅದರಿಂದ ಕಾಯಿಲೆಗಳು ಬರ್ಬೋದು. ತುಂಬಾ ಜನರು ಇದ್ದಾರೆ ಸೊಸೈಟಿಯಲ್ಲಿ ದೊಡ್ಡ ಹೊಟ್ಟೆ ಇದ್ದವರು, ಹೆಲ್ದಿಯಾಗೂ ಇದ್ದಾರೆ. ಅದಕ್ಕೇನು ಅಂತ ನಾನು ಮತ್ತೆ ಹೇಳ್ತೀನಿ. ಆ ವಿಸರಲ್ ಫ್ಯಾಟ್ ಬಂದು ಮೆಟಬಾಲಿಕಲಿ ಆಕ್ಟಿವ್, ಅದು ಜೀವಂತವಾಗಿರುವಂತ ಒಂದು ಟಿಶ್ಯೂ ತರ. ಅದನ್ನು ಸರ್ವೈವ್ ಆಗ್ಬೇಕು ಒಳಗಡೆ, ಅದನ್ನು ಒಂದು ಕೆಮಿಕಲ್ ಕಾಂಪೌಂಡ್ಸ್ ಎಲ್ಲ ಬಿಡುಗಡೆ ಮಾಡುತ್ತೆ. ಅದರಿಂದಾಗಿ ಮತ್ತೆ ಹಾರ್ಮೋನಲ್ ಚೇಂಜಸ್ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಮತ್ತೆ ಮೆತ್ತಗೆ ಟೈಪ್ 2 ಡಯಾಬಿಟೀಸ್ ಬರ್ಬೋದು. ನಾನು ಹೇಳ್ತಾ ಇರೋದು ಎಲ್ಲ ಕಾಮನ್ ಸೆನ್ಸ್ ಇದೆ, ಎಲ್ರಿಗೂ ಗೊತ್ತಿರಬೇಕು. ನಾವೆಲ್ಲ ಶಾಲೆಗೆ ಹೋಗಿದ್ದೀವಿ, ಆದ್ರೆ ಅದು ನಾವು ಪುಸ್ತಕದ ಬದನೆಕಾಯಿ. ಈ ವಿಸರಲ್ ಫ್ಯಾಟ್ ನಾಟ್ ಓಕೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೊಂದರೆ ಕೊಡುತ್ತೆ. ಸ್ವಲ್ಪ ಇದ್ರೆ ಸುಮ್ಮನೆ ಇರುತ್ತೆ, ಜಾಸ್ತಿ ಇದ್ರೆ ಮತ್ತೆ ಅದು ರಕ್ತನಾಳಗಳಲ್ಲಿ ಎಂಟರ್ ಆಗುತ್ತೆ, ಮತ್ತೆ LDL ಜಾಸ್ತಿ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ, ಕೇಳಿರ್ತೀರಾ, ಅದು ಜಾಸ್ತಿ ಆಗ್ಬೋದು. ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗ್ಬೋದು. ಹೃದ್ರೋಗ, ಸ್ಟ್ರೋಕು, ಅದಕ್ಕೆಲ್ಲ ಕಾರಣವಾಗ್ಬೋದು. ಲೋ ಗ್ರೇಡ್ ಇನ್ಫ್ಲಮೇಷನ್ಸ್ ಗಳು ಶುರು ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬರೋದು ಒನ್ ಆಫ್ ದ ರೀಸನ್ ವಿಸರಲ್ ಫ್ಯಾಟ್ ಕೂಡ ಇರಬಹುದು. ಅವರಿಗೆ ಮೆಟ್ಲು ನಡೆಯುವಾಗ ಏದುಸಿರು ಬರುತ್ತೆ, ಸುಸ್ತಾಗತ್ತೆ ಬೇಗ. ಮೋಸ್ಟ್ ಡೇಂಜರಸ್ ಫ್ಯಾಟ್ ಸೊಂಟ ಸುತ್ತಳತೆನೆ. ಆದ್ರೆ ಇವಾಗ ಪ್ರಶ್ನೆ ಬರ್ಬೋದು, ಸುಮಾರು ಜನ ಇದಾರಲ್ವಾ, ದೊಡ್ಡ ಹೊಟ್ಟೆ ಇದೆ, ಅವ್ರು ಹೆಲ್ದಿ ಆಗಿದಾರಲ್ವಾ, ಓಕೆ ಸರಿ, ಪ್ರಾಬ್ಲಮ್ ಬರೋ ತನಕ ವೆಯ್ಟ್ ಮಾಡ್ಬೇಕಾ, ಇಲ್ಲ ಪ್ರಾಬ್ಲಮ್ ಬರದೇ ಇರೋ ತನಕ ನೋಡ್ಕೋಬೇಕಾ?